ಅಮ್ಮ ನೋಡಿದ್ರೆ ಮನೇಲಿ ಸುಮ್ಮನೆ ಕೂತಿರ್ಬೇಡ, ಏನಾದರೂ ಕೆಲಸ ಮಾಡು ಅಂತಾರೆ. ಆದರೆ ಇಲ್ಲಿ ಏನಿದೆ ಕೆಲಸ ಮಾಡೋಕ್ಕೆ? ಏನೂ ಇಲ್ಲ. ಮನೆಯಿಂದ ಹೊರಗೆ ಹೋಗೋಕ್ಕೂ ಆಗಲ್ಲ, ಹೊರಗಡೆಯಿಂದ ವಾಪಸ್ ಬರೋಕ್ಕೂ ಆಗಲ್ಲ. ಯಾರ ಹತ್ರ ಆದರೂ ಹೇಳ್ಕೊಳ್ಳೋಣ ಅಂದರೆ ಅದು ಆಗಲ್ಲ. ಹಾಂ, ಭಾವನಾ ಅಕ್ಕಂಗೆ ಕಾಲ್ ಮಾಡ್ತೀನಿ, ಸ್ವಲ್ಪ ಸಮಾಧಾನನಾದರೂ ಆಗುತ್ತೆ. ಹಾಯ್ ಜಾನು, ಒಳ್ಳೆ ಟೈಮಿಗೆ ಫೋನ್ ಮಾಡಿದ್ಯಾ. ಯಾಕೆ ಅಕ್ಕ, ಏನಾಯ್ತು? ಏನಿಲ್ಲ, ಆ ಸಿದ್ದೇಗೌಡರು ಆಫೀಸಿಗೆ ಬಂದಿದ್ದಾನೆ. ನಿನ್ನೆ ಅವ್ರ ಮನೆಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ಸ್ ಎಲ್ಲ ಕೊಡಬೇಕಾಗಿತ್ತು. ಕಾದು ಕಾದು ಸಾಕಾಗೋಯ್ತು. ಈಗ ಬೆಳಗ್ಗೆ ಬಂದು ಈಗ ಆಫೀಸಲ್ಲಿ ಕೂತಿದ್ದಾನೆ. ಹೌದೇನೆ ಅಕ್ಕ, ಅವನಿಂದ ಏನಾದರೂ ತೊಂದರೆ ಆಗ್ತಿದ್ದೀನಿ ನಿಂಗೆ? ಬೇರೆ ಏನೂ ತೊಂದರೆ ಕೊಡಲ್ಲ, ಆದರೆ ಅವ್ರನ್ನ ನೋಡಿದ್ರೇ ನಂಗೆ ಆಗಲ್ಲ ಜಾನು. ಅದು ಬಿಡು, ನೀನು ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಅಮ್ಮ ಹೇಳ್ತಿದ್ರು ನಿಂಗೆ ಹುಷಾರಿಲ್ಲ ಅಂತ. ಹುಷಾರಾಗಿದ್ದೀನಿ. ಯಾಕೆ ಜಾನು, ಡಲ್ಲಾಗಿದೆಯಾ? ಏನಾಯಿತು? ಏನು ಅಂತ ಹೇಳಿ? ಈಗ ನಾನು ಏನಾದರೂ ಅಕ್ಕಂಗೆ ಹೇಳಿದ್ರೆ ಅವಳು ಹೋಗಿ ಅಮ್ಮನ ಹತ್ರ ಹೇಳ್ತಾಳೆ. ಆಗ ಅಮ್ಮ ಇನ್ನೂ ಗಾಬರಿ ಆಗ್ತಾರೆ. ಏನು ಮಾಡಲಿ ನಾನು? ಹೇಳೋದೋ ಬೇಡವೋ? ಯಾಕೆ ಜಾನು, ಏನಾಯಿತು ಹೇಳು. ಏನಿಲ್ಲ ಅಕ್ಕ, ಮನೇಲಿ ಒಬ್ಬಳೇ ಇರ್ತೀನಲ್ಲ, ಹಾಗೆ ಬೇಜಾರಷ್ಟೆ. ಅಷ್ಟೇ ತಾನೇ? ಜಯಂತ್ ಅವ್ರು ನೀನು ಚೆನ್ನಾಗಿ ನೋಡ್ಕೋತಿದ್ದಾರೆ ತಾನೆ? ನಿಜ. ನಿನ್ನ ಹತ್ರ ನಾನು ಸುಳ್ಳು ಹೇಳ್ತೀನಾ? ಸರಿ ಜಾನು, ಜೋಪಾನ. ಬಾಯ್. ನಾನು ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ಏನೋ ಒಂದೊಂದ್ಸತಿ ಅವ್ರ ಈ ಥರ ನಡ್ಕೋತಾರೆ ಅಂತ ಅವ್ರ ಬಗ್ಗೆನೇ ತಪ್ಪು ತಿಳ್ಕೊಳ್ಳೋದಾ? ತಪ್ಪು. ಅವ್ರು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರೋದ್ರಿಂದ ತಾನೇ ಹೀಗೆಲ್ಲ ಮಾಡ್ತಿರೋದು. ಯಾವುದೋ ಒಂದು ಕೆಟ್ಟದಕ್ಕೋಸ್ಕರ 99% ಒಳ್ಳೆದ್ರ ಬಗ್ಗೆ ಮರಿಬಾರ್ದು ಅಂತ ಅಮ್ಮ ಯಾವಾಗಲೂ ಹೇಳೋಳು. ಹಾಗಾಗಿ ಅವ್ರಿಗೆ ಒಳ್ಳೆತನಕ್ಕೋಸ್ಕರ ನಾನು ಇದನ್ನೆಲ್ಲ ಸಹಿಸ್ಕೋಬೇಕು. ಅವ್ರು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ, ನಾನು ಅಷ್ಟೇ ಪ್ರೀತಿ ಕೊಡಬೇಕು. ಮೇಡಮ್, ಹೇಗನ್ಸ್ತು ನಮ್ಮ ಅಂಗಡಿ ಬಟ್ಟೆ ಕಲೆಕ್ಷನ್ಸ್? ತುಂಬಾ ಚೆನ್ನಾಗಿತ್ತು. ಮತ್ತೆ ಬನ್ನಿ, ಇನ್ನೂ ಹೊಸ ಕಲೆಕ್ಷನ್ಸ್ ತರಿಸಿ. ಖಂಡಿತ ಬರ್ತೀನಿ.
Every morning I remember you. Every noon, every night I will pray for you. ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. Every morning I remember you. ವಿಶ್ವ ಏನಾಯ್ತು? ಏನಿಲ್ಲ, ಬಾ ಹೋಗೋಣ. ಇವತ್ತು ಬಚಾವಾಗ್ಬಿಟ್ಟೆ ಗೂಬೆ. ಆದರೆ ನಿನ್ನ ಹುಡುಕ್ತೀನಿ, ನಿನಗೊಂದು ಗತಿ ಕಾಣಿಸ್ತೀನಿ. ಗೂಬೆ, ನಿನ್ನೆ ಮ್ಯಾಚ್ ಆಡಕ್ಕೆ ಯಾಕೋ ಬರಲಿಲ್ಲ? ಅಯ್ಯೋ, ಸಿಕ್ಕಾಪಟ್ಟೆ ಕೆಲಸ ಮಗ, ಬರೋಕ್ಕಾಗಲಿಲ್ಲ. ಅದಕ್ಕೆ ನೀನು ಗೂಬೆ ಅನ್ನೋದು. ಸರಿ, ಮೇಡಮ್ರೆ, ನಿಮ್ಗೆ ಹೊಟ್ಟೆ ಸಿತಿದೆ? ಇಲ್ಲ, ಯಾಕೆ? ಅಲ್ಲ, ನನಗೆ ಹೊಟ್ಟೆ ಸಿಗ್ತಾ ಇದೆ, ಅದಕ್ಕೆ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಅಲ್ಲ, ನೀನು ಬೇಗ ಕೆಲಸ ಮುಗಿಸಿದ್ರೆ ನನ್ನ ಮನೆಗೆ ಹೋಗಿ ಊಟ ಮಾಡ್ಬೋದು, ಅದಕ್ಕೆ. ಭಾವನವ್ರೆ, ಎಲ್ಲ ಕೆಲಸ ಆಯ್ತಾ? ಹಾಂ ಸರ್, ಆಲ್ಮೋಸ್ಟ್ ಆಗಿದೆ. ಒಂದು 5 ನಿಮಿಷ ಬೇಕು, ಫೈನಲ್ ಚೆಕ್ ಮಾಡ್ಬಿಡ್ತೀನಿ. ಬೇಗ ಚೆಕ್ ಮಾಡಿ, ಯಾಕಂದ್ರೆ ನಾಳೆ ಎಲ್ಲ ಡಾಕ್ಯುಮೆಂಟ್ಸು ಇನ್ಕಮ್ ಟ್ಯಾಕ್ಸ್ ಆಫೀಸ್ ತೊಗೊಂಡೋಗಿ ಅಪ್ರೂವ್ ತೊಗೊಂಡ್ಬರ್ಬೇಕು. ಸರಿ ಸರ್. ಅಯ್ಯಯ್ಯೋ, ನಾನೇ ಹೋಯ್ತೀನಿ ಬಿಡಿ ಸರ್, ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ, ಪಾಪ. ಹೌದಲ್ವಾ? ನೋಡೋಣ, ಕೆಲಸ ಮಾಡಿ, ಭಾವನವ್ರನ್ನ ಜೊತೆ ಕರ್ಕೊಂಡೋಗಿ, ಏನಾದ್ರೂ ಕರೆಕ್ಷನ್ ಇದ್ರೆ ಅವ್ರಿಗೂ ಗೊತ್ತಾಗತ್ತೆ ಅಲ್ವಾ? ಸರ್, ಅಲ್ಲಿ ಬೇರೆ ಯಾರನ್ನೂ ಕಳ್ಸಕ್ಕಾಗಲ್ವಾ? ಇಲ್ಲ ಭಾವನವ್ರೆ, ಬೇರೆ ಯಾರನ್ನೂ ಕಳ್ಸಕ್ಕಾಗಲ್ಲ. ನೀವು ಹೋದ್ರೆ ಬೆಟರು, ಹೋಗಿ ಬಂದ್ಬಿಡಿ. ಸರಿ ಸರ್, ನಾನು ಆಟೋಲ್ಲಿ ಹೋಗಿ ಬರ್ತೀನಿ. ಬೇಡ ಭಾವನವ್ರೆ, ಎಲೆಕ್ಷನ್ ಟೈಮು, ಈ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಸೇಫಾಗಿ ಕೊಡೋದು ನಮ್ಮ ಜವಾಬ್ದಾರಿ. ಆಟೋ ಬಸ್ಸು ಅಂತ ಹೋದರೆ ಸುಮ್ಮನೆ ಲೇಟ್ ಆಗುತ್ತೆ. ಕೆಲಸ ಮಾಡಿ ನೀವು ಗೌಡ್ರ ಜೊತೆ ಹೋಗಿ ಬನ್ನಿ. ಗೌಡ್ರೆ, ಇವ್ರು ನಿಮ್ಮ ಜೊತೆ ಬಂದರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇದ್ರಲ್ಲಿ ನನಗೆ ತೊಂದರೆ ಬಂತು. ಹೆಂಗಿದ್ರು ಇದು ನಮ್ಮದೇ ಕೆಲಸ ಅಲ್ವೇ, ನಾವು ಹೋದ್ರೆ ಬೇಗ ಮುಗಿಸ್ಬೋದು. ಡನ್. ಬನ್ನಿ ಗೌಡ್ರೆ, ಲಂಚ್ ಮಾಡೋಣ. ಇಲ್ಲ, ನೀವು ಹೋಗಿರಿ, ನಾನು ಆಮೇಲೆ ಸಿಗ್ತೀನಿ. ಹೌದಾ? ಸರಿ ಗೌಡ್ರೆ. ನಿಮ್ಮ ಸಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅಲ್ಲ? ಊಟ ಮಾಡೋಣ, ಬರ್ತೀರಾ? ಬೇಡ ಬಿಡಿ, ನಾನೇ ಮನೆಗೆ ಹೋಗ್ತೀನಿ. ಬರ್ತೀನಿ ಮೇಡಮ್ರೆ. ಹಲೋ, ಏನೇ ಹಲೋ? ಅಲ್ಲ, ನಿನಗೆ ನಾನು ಕಾಲ್ ಮಾಡೋವರೆಗೂ ನೀನು ಕಾಲ್ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಬಿಟ್ಟಿದ್ಯಾ? ಹಾಂ, ಹಾಗೇನಿಲ್ಲ ಕಣೆ.
ಯಾಕೆ ನಿನ್ನ ವಾಯ್ಸ್ ಕೇಳಿದ್ರೆ ನೀನೇನೋ ಬೇಜಾರಲ್ಲಿರೋ ಹಾಗಿದೆ. ಏನಾಯಿತು? ಯಾಕೋ ಯಾವ ಕೆಲಸನೂ ಆಗ್ತಿಲ್ಲ, ಅದೇ ತುಂಬ ಬೇಜಾರಾಗ್ಬಿಟ್ಟಿದೆ. ಕೆಲಸಗಳಾಗ್ತಿಲ್ವಾ? ನಾನು ಆ ಮುನ್ಸ್ವಾಮಿ ಹತ್ರ ಹೋಗಿ ಮಾತಾಡೋಕ್ಕೆ ಹೇಳಿದ್ನಲ್ಲ, ಅವ್ರನ್ನ ಮೀಟ್ ಮಾಡಿದ್ಯಾ? ಹೋಗಿದ್ದೆ, ಆದರೆ ಅವ್ರಿಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋ ಥರ ಅನ್ನಿಸ್ತಿಲ್ಲ. ನೋಡು ಸೋಪಿ, ಆ ಮುನ್ಸ್ವಾಮಿ ಸೆಂಟ್ರಲ್ಗೆ ಹೋದ್ಮೇಲೆ ಇಲ್ಲಿ ಸ್ಟ್ರಾಂಗ್ ಆಗಿರೋಂಥ MLA ಕಂಟೆಸ್ಟೆಂಟ್ ಅಂದರೆ ನಮ್ಮ ಮಾವ ಜವರೇಗೌಡ ಮಾತ್ರ. ಅವ್ರ ವಿರುದ್ಧ ಯಾರನ್ನೇ ನಿಲ್ಲಿಸಿದ್ರು ನಮ್ಮ ಮಾವನೇ ಗೆಲ್ಲೋದು. ಅದಕ್ಕೆ ನಾನು ನಿನಗೆ ಹೇಳ್ತಾ ಇರೋದು, ನಿನಗೆ ಮುನ್ಸ್ವಾಮಿ ಬಿಟ್ಟರೆ ನಮ್ಮ ಮಾವ, ಇವರಿಬ್ಬರಿಂದಾನೇ ಹೆಲ್ಪ್ ಸಿಗೋದು. ಮತ್ತೀಗ ಏನು ಮಾಡಲಿ? ನನಗೆ ಒಂದು ಅರ್ಥ ಆಗ್ತಿಲ್ಲ. ನನ್ನ ಕೇಳೋದಾದರೆ ನಮ್ಮ ಮಾವ ಮತ್ತು ಮುನ್ಸ್ವಾಮಿ ಇಬ್ಬರು ಹಳೆ ದೋಸ್ತಿಗಳೇ. ರಾಜಕೀಯದ ವಿಚಾರವಾಗಿ ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಬಂದಿದೆ ಅಷ್ಟೆ. ಸೊ ನೀನೊಂದು ಕೆಲಸ ಮಾಡು, ಹೇಗಾದರೂ ಮಾಡಿ ಅವರಿಬ್ಬರ ಮಧ್ಯೆ ಕಾಂಪ್ರಮೈಸ್ ಮಾಡಿಸು. ನಿನ್ನಿಂದ ಅವರಿಬ್ಬರ ಮಧ್ಯೆ ಕಳೆದು ಹೋದ ಫ್ರೆಂಡ್ಶಿಪ್ ಮತ್ತೆ ಸಿಕ್ಕಿದೆ ಅಂತ ಗೊತ್ತಾದರೆ ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಕಡೆಯಿಂದನೂ ನಿನಗೆ ಸಪೋರ್ಟ್ ಸಿಗುತ್ತೆ. ನಿನ್ನ ಕೆಲಸ ಈಸಿಯಾಗುತ್ತೆ. ಥ್ಯಾಂಕ್ ಯು ಕಣೆ. ಇದಕ್ಕೆ ನೋಡು ನೀನು ನನ್ನ ಜೊತೆ ಇರಬೇಕು ಅನ್ನೋದು. ಎಂಥದ್ದೇ ಪ್ರಾಬ್ಲಮ್ ಬಂದರೂ ಇಮಿಡಿಯೇಟಾಗಿ ಸೊಲ್ಯೂಷನ್ ಕೊಟ್ಬಿಡ್ತೀಯ. ಥ್ಯಾಂಕ್ ಯು ಸೋ ಮಚ್. ಇರಲಿ ಬಿಡು ಸೋಪಿ, ಫ್ರೆಂಡ್ಶಿಪ್ ಅಂದರೆ ಇಷ್ಟೇನಾ ಹೇಳು? ನೀನೇನು ಟೆನ್ಷನ್ ಮಾಡ್ಕೋಬೇಡ, ಎಲ್ಲ ಕೆಲಸ ಆರಾಮಾಗುತ್ತೆ. ನೀನು ನನಗೆ ಆಗಾಗ ಕಾಲ್ ಮಾಡ್ತಿರು, ಏನಾದರೂ ಇದ್ದರೆ ಶೇರ್ ಮಾಡ್ಕೊ, ಓಕೆನಾ? ಬಾಯ್. ಸರ್ ಬನ್ನಿ ನೋಡಿ. ಯಾ, ಮನೇಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಹೌದು ಸರ್, ಹೊರಗಡೆ ಹೋಗಿದ್ದಾರೆ. ನೀವು ಫುಲ್ ಟೈಮ್ ಇಂಟು ಬಿಸ್ನೆಸ್ಸಾ ಅಥವಾ ಇನ್ನು ಓದ್ತಾ ಇದ್ದೀರಾ? ಸರ್ ನಾನು ಇನ್ನೂ ಓದ್ತಾ ಇದ್ದೀನಿ. ಇದು ಫ್ಯಾಮಿಲಿ ಬಿಸ್ನೆಸ್. ನಾನು ಜಸ್ಟ್ ಫ್ರೀ ಇದ್ದಾಗ ಹೋಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ಎಲ್ಲಿ ಓದ್ತಾ ಇದ್ದೀರಿ? ನಮ್ದು ಗೌರ್ಮೆಂಟ್ ತುಮಕೂರು ಕಾಲೇಜ್ ಸರ್. ವಾಟ್ ಅ ಕೋಇನ್ಸಿಡೆನ್ಸ್. ನನ್ನ ವೈಫು ಅದೇ ಕಾಲೇಜಲ್ಲಿ ಓದಿದ್ದು. ಹೌದಾ? ಅವ್ರ ಹೆಸರೇನು? ಜಾಹ್ನವಿ. ಜಾಹ್ನವಿ? ನಮ್ಮ ಜಾನು ನನ್ನ ಕ್ಲೋಸ್ ಫ್ರೆಂಡ್ ಸರ್. ಅವಳು ಮದುವೆ ಕೂಡ ಇನ್ವೈಟ್ ಮಾಡಿದ್ಲು, ಬರೋಕ್ಕಾಗಲಿಲ್ಲ. ಬಂದಿದ್ರೆ ಮೋಸ್ಟ್ಲಿ ಅಲ್ಲೇ ಪರಿಚಯ ಆಗ್ತಿದ್ದೋ ಏನೋ. ಹೇಗಿದ್ದಾಳೆ ನಮ್ಮ ತರಲೆ ಸುಬ್ಬಿ? ಚೆನ್ನಾಗಿದೆ. ದೊಡ್ಡ ಬಾಯಿ ಬಡ್ಕಿ ಸರ್ ಅವಳು. ಅವಳು ಮಾತಾಡ್ತಿದ್ರೆ ಎಲ್ಲ ಕಿವಿ ಮುಚ್ಕೊಂಡು ಕೇಳಿಸ್ಕೋಬೇಕು, ಅಷ್ಟು ಮಾತಾಡ್ತಿದ್ಲು. ಈಗ ಹೆಂಗೆ? ಅಷ್ಟೇ ಮಾತಾಡ್ತಾಳ? ಕಮ್ಮಿ ಮಾಡಿದ್ದಾಳೆ? ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ತುಂಬ ಒಳ್ಳೆ ಹುಡುಗಿ ಸರ್ ಅವಳು.
ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇದ್ಲು. ನಂಗಂತೂ ತುಂಬ ಕ್ಲೋಸು. ಕೇಳಿದೆ ಅಂತ ಹೇಳಿ. ನನ್ನ ಜಾಹ್ನವಿ ಬಾಯ್ ಬಿಡ್ತೀನ. ನನ್ನ ಜಾಹ್ನವಿ ನಿನಗೆ ಕ್ಲೋಸ್ ಫ್ರೆಂಡ್ ಏನೋ? ಕುಡಿ ಕುಡಿ ಖುಷಿ ಪುಟ್ಟ. ಅಜ್ಜಿ ಸಾಕಜ್ಜಿ. ಹಾಗನ್ಬಾರ್ದು ಖುಷಿ ಪುಟ್ಟ. ಹಾಲ್ ಕುಡಿದ್ರೆ ಶಕ್ತಿ ಬರುತ್ತೆ, ಆಮೇಲೆ ಎಲ್ರ ಜೊತೆ ಆಟ ಆಡ್ಕೋಬಹುದು. ಹೌದಾ ಅಜ್ಜಿ? ಹಂಗಾದ್ರೆ ಕುಡಿತೀನಿ. ಹ, ಲಕ್ಷ್ಮತೆ, ಬಾಸಿದ್ದು ಕುತ್ಕೋ. ಹೇಗಿದ್ಯಪ್ಪ? ನೀವೇ ನೋಡ್ತಿದ್ರಲ್ಲ ಲಕ್ಷ್ಮತೆ, ಸಿದ್ದೇಗೌಡರು ಯಾವಾಗ್ಲೂ ಚಂದಾಗೆ ಇರ್ತಾರೆ. ಹೀಗೆ ಚೆನ್ನಾಗಿರ್ಬೇಕಪ್ಪ ನೀನು. ನಿಮ್ಮ ಮಗಳು ಬೈಯೋದ್ ಕಡಿಮೆ ಮಾಡಿದ್ರೆ ಇನ್ನೂ ಚಂದಾಗಿರ್ತೀನಿ ಬಿಡಿ. ಏನಂದೆ? ಏನಿಲ್ಲ ಲಕ್ಷ್ಮತೆ. ವಾ, ಏನು ನಮ್ಮ ಮುದ್ದಮ್ಮ ಹಾಲು ಕುಡಿತಿದ್ದಾಳ? ಹ್ಞೂ ಅಂಕಲ್. ಕುಡಿಯವ ಕುಡಿಯವ. ಸಿದ್ದು, ಕಾಫಿ ಮಾಡ್ಕೊಂಡ್ ಬರ್ಲಪ್ಪ? ಅಯ್ಯೋ ಪರವಾಗಿಲ್ಲ ಲಕ್ಷ್ಮತೆ, ಏನ್ ಬೇಡ. ಯಾವ ಮಗಳಲ್ಲಿ ಇದ್ನೋ ಬೆಳಗಿಂದ ಬರೀ ಟೆನ್ಷನ್. ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ಕೊತಿದ್ದಾನೆ. ಓ, ಮೇಡಮ್ ಅವ್ರು ಬಂದ್ಬಿಟ್ರು. ಭಾವನಾ, ಬಾಮ್ಮ. ಸಿದ್ದುಗೆ ಕಾಫಿ ಮಾಡ್ಕೊಡಮ್ಮ. ನೀನ್ ಮಾಡೋ ಕಾಫಿ ಅವನಿಗೆ ತುಂಬಾ ಇಷ್ಟ. ಅಯ್ಯಯ್ಯೋ ಲಕ್ಷ್ಮತೆ, ಬೇಡ. ಪಾಪ ಅವ್ರನ್ನ ನೋಡಿದ್ರೇನೆ ಗೊತ್ತಾಯ್ತದೆ, ಆಫೀಸಲ್ಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತಾರೆ. ಸುಮ್ಮನೆ ಅವ್ರಿಗೆ ಕಷ್ಟ ಕೊಡೋದು ಯಾಕೆ? ಎಂತ ಒಳ್ಳೆ ಮನ್ಸು ಸಿದ್ದು ನಿಂದು. ಲಕ್ಷ್ಮತೆ, ಹ, ನಂಗೊಂದು ಒಳಿತಾ ಇದೆ, ಹೇಳ. ಹೇಳಪ್ಪ. ಲಕ್ಷ್ಮತೆ, ನಮ್ಮ ಮುದ್ದಮ್ಮ ಯಾವಾಗ್ಲೂ ಮನೇಲೇ ಇರ್ತಾಳಲ್ಲ, ಅವಳು ಯಾಕೆ ಸ್ಕೂಲಿಗೆ ಸೇರಿಸ್ಬಾರ್ದು? ಅರೆ, ಹೌದಲ್ವಾ? ನಾವ್ ಯಾರು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ನೀನ್ ಹೇಳಿದ್ದು ಸರಿಯಾಗಿದೆ ಸಿದ್ದು. ನಾನಿವತ್ತೇ ನಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ. ಹ್ಞೂ ಲಕ್ಷ್ಮತೆ, ಮಾತಾಡ್ಬಿಟ್ಟು ಹೇಳಿ. ಬೇಕಾದ್ರೆ ನಂಗೆ ಗೊತ್ತಿರೋ ಸ್ಕೂಲಲ್ಲಿ ಫೀಸ್ ಎಲ್ಲ ಕಡಿಮೆ ಮಾಡಿಸ್ಕೊಡ್ತೀನಿ. ನೀವೇನು ತೊಂದರೆ ತಗೋಬೇಡಿ, ನಿಮಗೆ ತುಂಬ ಕೆಲಸ ಇರುತ್ತೆ, ನಾವೇ ಸೇರಿಸ್ತೀವಿ. ಹೌದಪ್ಪ ಸಿದ್ದು, ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರೂ ಒಂದು ಸ್ಕೂಲಿಗೆ ಸೇರಿಸ್ತೀನಿ. ಏನಾದ್ರೂ ಬೇಕಾದ್ರೆ ನಿನಗೆ ಫೋನ್ ಮಾಡ್ತೀನಿ, ಆಗ ಮಾಡುವಂತೆ. ಸರಿ ಲಕ್ಷ್ಮತೆ. ಭಾವನಾ, ಖುಷಿನ ಒಳಗ್ ಮಲಗಿಸು. ಹಾಲು ಕುಡ್ದಾಯ್ತು. ಗುಡ್ ಗರ್ಲ್. ಸಿದ್ದು, ಒಳಗ್ ಸ್ವಲ್ಪ ಕೆಲಸ ಇದೆ, ಬರ್ತೀನಿರು.
ನೀನ್ ಸ್ವಂತ, ನನಗೆ ಮಾತ್ರ ಸ್ವಂತ. ಗೂಬೆ ಗೂಬೆ ನನ್ನ ಜಾನ್ ಹುಡುಗೆ ಮೆಸೇಜ್ ಕಳಿಸ್ತೀಯ? ಇವಾಗ ಹೇಗೆ ಕಳಿಸ್ತೀಯ? ಇವತ್ತಿಂದ ಅದೆಲ್ಲ ಬಂದ್, ಇಟ್ಸ್ ಓವರ್. ಯು ಹಿಯರ್ ಮೀ? ನನ್ನ ಜಾನ್ವಿ ನನ್ನ ಮದುವೆ ಆಗೋಕ್ಕೆ ನಿನ್ನ ಒಪ್ಪಿಗೆ ಪಡಿಬೇಕಾ? Giant cool down.